ಹಲೋ ಹಲೋ, ಸರ್, ನಮಸ್ಕಾರ ಸರ್. ಯಾರ್ರಿ? ನಾನು DS ಅಡಲ್ಗಿ ಅಂತ ಸರ್, ಕಲಬುರಗಿ ಜಿಲ್ಲೆ ಸರ್. ಹೇಳ್ರಿ. ಅದೇ ಸರ್, ನಾವು ಮೊನ್ನೆ ಒಂದು ಇದರಲ್ಲಿ ಬೀದರ್ ಜಿಲ್ಲೆಯಲ್ಲಿ ಇದು ಆಗಿತ್ತಲ್ಲ ಸರ್, ನಮ್ಮ ಪತ್ರಕರ್ತರ ಮ್ಯಾಗ. ಸರ್, ತಾವು ಒಳ್ಳೆ ಒಂದು ನಿರ್ಧಾರ ತಗೊಂಡಿದ್ದೀರಿ ಸರ್, ಅದಕ್ಕೋಸ್ಕರ ಕಾಲ್ ಮಾಡಿದ್ದೆ ಸರ್. ಸರ್, ನಿಜವಾಗ್ಲೂ ಸರ್, ತಾವು ಕೂಡ ಸತ್ಯ ಒಂದು ನ್ಯಾಯ ಪರವಾಗಿ ಇದ್ದೀರಿ ಅಂತ ನಮಗೂ ಕೂಡ ಈಗೆಲ್ಲ ಸುದ್ದಿ ವಾಹಿನಿ ಇದು ನ್ಯಾಯ ಮಾಡ್ಲೇಬೇಕಲ್ಲ. ಹೌದು ಸರ್, ನಿಜವಾಗ್ಲೂ ಸರ್. ಯಾಕಂತ ತಪ್ಪೇ ಇರ್ತದೆ. ಅದು ಇವನು ಸ್ವಲ್ಪ ಮಾಡಿದ್ದು ಹೊಡೆದಿದ್ದು ತಪ್ಪು, ಅದ್ರಲ್ಲಿ ಏನ್ ಸಂಶಯನೇ ಇಲ್ಲ. ಹೌದೌದು ಸರ್. ಯಾಕಂತಂದ್ರೆ ಈಗ ನಮ್ ಭಾಗದಲ್ಲಿ ಏನಾಗ್ತದೆ ಅಂದ್ರೆ ಸರ್, ತಮ್ಮ ಹೆಸರು ಹೇಳ್ಕೊಂಡು ಬೇರೆ ಒಂದು ಇದು ಮಾಡ್ತಾ ಇದಾರೆ ಸರ್. ಹಾಗಾಗಿ ಅವತ್ತ ಅದಕ್ಕೇನೋ ಅವಕಾಶ ಇಲ್ಲ. ನಾನ್ ಬರೀ CM ಬರ್ತಾ ಇದ್ದಾರೆ. ನಾವು 1.5 ಲಕ್ಷ ಎತ್ತರದ ಸಸಿಗಳು ನೆಡ್ತಾ ಇದೀವಿ ಈ ವರ್ಷ ಮೇಯಿಂದ. ಹೌದು ಸರ್, ಚಾಲನೆ ಕೊಡೋಣ ಅಂತ ಅವ್ರಿಗೆ ಹೇಳಿದ್ದೆ. ರಾತ್ರಿ ಎಲ್ಲ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು. ಅಲ್ಲಿ ಏನು ಆಗಿದೆ ಗೊತ್ತಿಲ್ಲ. ಬಟ್ ಅವನು ಸಮಾಧಾನ ಸರಿ ಉತ್ತರ ಕೊಡಬೇಕಾಗಿತ್ತು. ಅವನು ಕೈ ಮಾಡಿದ್ದು ತಪ್ಪು. ಹೌದೌದು ಸರ್. ಹಾಗಾಗಿ ಸರ್, ಈಗ ಯಾಕಂತಂದ್ರೆ ಸರ್, ಈಗ ನಮ್ ಭಾಗದಲ್ಲಿ ಏನಾಗ್ತದೆ ಅಂತಂದ್ರೆ ಸರ್, ತಾವು ಏನಂತ ನಮಗೂ ಕೂಡ ಗೊತ್ತಿದೆ ಸರ್. ತಾವು ಒಳ್ಳೆ ಒಂದು ನಿರ್ಧಾರಗಳ ಕೈಗೊಳ್ತೀರಿ ಅಂತ ಅನ್ನುವಂತ ಭಾವನೆಗಳು ಕೂಡ ಮತ್ತೆ ನಮ್ ಭಾಗದಲ್ಲಿ ಇದೆ ಸರ್. ಆದ್ರೆ ತಮ್ಮ ಹೆಸರು ಹೇಳ್ಕೊಂಡು ಈಶ್ವರ್ ಖಂಡ್ರೆ ಅವ್ರಿಗೆ ಕಾಲ್ ಮಾಡಿ ನೀವು ಕೇಳಿ ಹಂಗೆ ಹಿಂಗ ಅಂತ ಮಾತಾಡಿದಕ್ಕೆ ನಾವು ತಮ್ಮ ಹೆಸರಿಗೆ ಧಕ್ಕೆ ಬರೋದಲ್ಲ ಸರ್. ಅದೇನಿಲ್ಲ. ಹೌದೌದು ಸರ್, ನಿಜವಾಗ್ಲೂ ಸರ್, ನಮ್ಗೆ ಇದೊಂದು ನಮ್ಮ ಒಂದು ಹೋರಾಟಕ್ಕೆ ಜಯ ಸಿಕ್ಕಿದೆ ಸರ್. ದಯವಿಟ್ಟು ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ನಮಸ್ಕಾರ ಸರ್.